ಮಾಡಿದ್ದಾರೆ ಅಂಥದ್ದೇನು ವಿಷಯ ಮಾತಾಡಿದ್ರು ಅಥವಾ ತಪ್ಪು ಅಂತೀರ? ತಪ್ಪಾದ್ರೆ ಏನೈತ್ರಿ ಅಂತದು ಇವರೆಲ್ಲ ದೇಶದ್ರೋಹಿ ಘೋಷಣೆ ಕೂಗ್ತಾರಲ್ಲ, ಅದು ಬಿ ಕೆ ಹರಿಪ್ರಸಾದ್ ಏನು ಹೇಳ್ತಾರ ಅಂದ್ರೆ ಇವರಿಗೆ ಸಾಬ್ರ ಅಟ್ಟೆ ಓಟ್ ಹಾಕ್ಯಾರಂದಂಗೆ ಆಯ್ತಲ್ಲ, ಯಾರು ಹಾಕಿಲ್ಲ ಕಾಂಗ್ರೆಸ್ಸಿಗೆ. ಅವ್ರ ಸಲ ಧರಣಿ ಕೊಂಡಿರ್ತೀನಿ, ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ತೊಗೊಳ್ಲಿಲ್ಲ ಅಂದ್ರೆ ಇದು ಎಲ್ಲಿಗೆ ಬರ್ತಿದ್ದು? ಈ ನಮ್ಮ ಹಿಂದೂ ಸಮಾಜ ಇದು ಜಾಗೃತಿ ಆಗಬೇಕು. ಉಳ್ಕಿದ ಯಾರು ದಲಿತರಿಗೆ ಬನ್ನಿ, ಅಲ್ಲಿ ಮೈಸೂರು ಜಿಲ್ಲೆ ಒಳಗೆ ಮುಸ್ಲಿಮರು ಬಂದು ಹೊಡೆದ್ರು, ಒಬ್ಬ ದಲಿತ ಮುಖಂಡರು ಮಾತಾಡೋದು ಈ ರಾಜ್ಯದಾಗ. ಪಾಪ ಅವರಿಗೆ ಎಲ್ಲ ನಮ್ಮ ದಲಿತ ಯುವಕರಿಗೆ ಮತ್ತು ಇವ್ರು ಎಷ್ಟು ದಿವಸ ಇದನ್ನು ಇದು ಈ ಒಂದು ಇದು ಮಾಡ್ಕೋತವ್ರು. ಸಿಟಿ ರವಿ ಏನು ಒಬ್ರು ಯಾರೋ ಅವ್ರ ಮಂದಿ ಸಮಾಜ ಮುಲ್ಲ ಅಂದ್ರೆ ಅದೊಂದು ಸರ್ನೇಮ್ ಐತಿ, ಏನು ತಪ್ಪಿಲ್ಲ ಅಂತ ಹೇಳ್ಯಾರ. ನಾನು ನಿನ್ನೆ ನೋಡಿದೆ ರಾತ್ರಿ. ಅದಕ್ಕೆ ಬಿ ಜೆ ಪಿ ನರಸತ್ತಿದೆ ಕರ್ನಾಟಕದಲ್ಲಿ, ಅದಕ್ಕೆ ದಮ್ ಉಳಿದಿಲ್ಲ. ಇದರಿಂದ ಏನಾಗ್ಲಕತ್ತೈತಿ, ಭಯ ಇಲ್ಲ ಬಿ ಜೆ ಪಿದು. ವಿರೋಧ ಪಕ್ಷ ಅಂತ ಅನಿಸೋಲಾಗೈತೆ ಅವರಿಗೆ, ಕಾಂಗ್ರೆಸ್ನವ್ರಿಗೆ. ನೋಡಿ ಇವತ್ತು ಕೆ ಪಿ ಎಸ್ ಸಿ ಒಳಗೆ ಇಂಥ ದೊಡ್ಡ ಹಗರಣ ಆಗಿದೆ, ಭ್ರಷ್ಟಾಚಾರ. ನಿನ್ನೆ ಹೈಕೋರ್ಟ್ನಲ್ಲಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು, ಹಾಗಾದ್ರೆ ಬಡವರಿಗೆ ಯಾರಿಗೂ ಕೆ ಪಿ ಎಸ್ ಸಿ ಒಳಗೆ ನೌಕರಿನೇ ಸಿಗಬಾರ್ದ? ಒಬ್ಬ ಕೆ ಪಿ ಎಸ್ ಸಿ ಚೇರ್ಮನ್ನು ಒಂದು ವರ್ಷಕ್ಕೆ ನಂದು 40,000 ಉತ್ಪನ್ನ ಐತೆ ಅಂತ ಹೇಳ್ತಾನೆ. ಅವ್ನು ತಿಂಗಳ 2.5 ಲಕ್ಷ ರೂಪಾಯಿ ಪಗಾರ ಐತಿ. ವಿಜಯೇಂದ್ರನ ಕ್ಯಾಂಡಿಡೇಟ್ ಅದು 8 ಕೋಟಿ ತೊಗೊಂಡು ಕೆ ಪಿ ಎಸ್ ಸಿ ಚೇರ್ಮನ್ ಮಾಡ್ಯಾನ, ಜಗತ್ತಿಗೆ ಗುರ್ತೈತಿ. ಆ ಅಂಕಿ ನಾವೇ ಕುಡಿಬೇಕು. ಅಲ್ಲ, 400 ಪಶು ವೈದ್ಯಕೀಯ ಇವ್ರನ್ನ ನೇಮಕಾತಿಗೆ ಒಂದು ಡಾಕ್ಟ್ರಿಗೆ 80 ಲಕ್ಷ ರೂಪಾಯಿ ತೊಗೋತಾರೆ. ಅವ ಡಾಕ್ಟ್ರ್ ಹೆಂಗೆ ಪ್ರಾಮಾಣಿಕ ಕೆಲಸ ಮಾಡ್ತಾನೆ ರೀ? ಅವ ಅಲ್ಲಿದು ಆಕಳಿಗೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ, ದನಕ್ಕೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ. 80 ಲಕ್ಷದ ವಿಡಿಯೋ ಬಿಡುಗಡೆ ಆದ್ರೂ ಕೂಡ ಇದುವರೆಗೂ ಅಪೋಸಿಷನ್ ಅವರು ಯಾರು ಪ್ರತಿಭಟನೆ ಮಾಡಲಾಗ್ಯಾರ. ಈಗ ನೋಡ್ರಿ, ಈಗ ಧರ್ಮೇಂದ್ರ ಪ್ರಧಾನ್ ಏನು ಸಂಬಂಧ? ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರ, ನಾಳೆ ಏನಾರು ಲೀಕ್ ಆದ್ರೆ ಕ್ವಶನ್ ಪೇಪರು, ಅದಕ್ಕೆ ಅಧಿಕಾರಿಗಳ ಜವಾಬ್ದಾರಿ ಆಯ್ತು. ಹಂಗೆ ಧರ್ಮೇಂದ್ರ ಪ್ರಧಾನ್ ಯಾಕೋ ಜವಾಬ್ದಾರಿ? ಇದನ್ನು ಬಿ ಜೆ ಪಿ ಕರ್ನಾಟಕ ಕೇಳ್ತದ? ವಿಜೇಂದ್ರ ಎಲ್ಲದಾನ? ಕೆ ಪಿ ಎಸ್ ಸಿ ಇಷ್ಟು ದೊಡ್ಡ ಹಗರಣ ಆಗಿ ಬಡ ಬಗ್ಗರು ಇವತ್ತು ನೌಕರಿ ಸಿಗಲಾರ್ದೇ 80 ಲಕ್ಷ ರೂಪಾಯಿ ಒಂದು ಸಣ್ಣ ದವಾಖಾನೆ ಒಂದು ಡಾಕ್ಟ್ರ್ ಆಗೋನಿಗೆ ತೊಗೊಂಡ್ರೆ, ಇನ್ನು ಎ ಸಿ ಡಿ ಸಿ ಡಿ ಸಿ ಅಂತ ಬರೋದಲ್ಲ, ಎ ಸಿ ತಹಸೀಲ್ದಾರರು, DYSP PSI ಮತ್ತು ಅವರೆಲ್ಲ 1 ಕೋಟಿ 2 ಕೋಟಿ ಕೊಟ್ಟಿರ್ತಾರೆ. ಇಲ್ಲಿ ಬಂದು ನೀನು ಹೊಟ್ಟೆ ಯಾರ ಕಡೆ ರೊಕ್ಕ ತಿಂದ್ಬೇಡಪ್ಪ ಅಂದ್ರೆ ಬಿಡ್ತಾರ? ಅವ್ರು 1 ಕೋಟಿ ಎಲ್ಲಿ ತೆಗಿಬೇಕು? ಬಡವರು ಇರ್ತಾರೆ, ಅವರು ಯಾರು ಬರಲಾರೆ ಸಾಹುಕಾರಗಳ ಬಲ್ಲಿ ಹೋಗಿ ಬಡ್ಡಿ ಹೆಂಗೆ ರೊಕ್ಕ ತಂದಿರ್ತಾರೋ, ತಂದೆ ತಾಯಿಗಳು ಇರೋ 2-3 ಎಕರೆ ಇರ್ತದೆ, ಅದನ್ನು ಮಾರ್ಕೊಂಡಿರ್ತಾರೆ. ಮತ್ತು ಅವ್ನಿಗೆ ಪ್ರಾಮಾಣಿಕವಾಗಿ ಇರು ಅಂತ ಹೇಳೋದು, 10 ರೂಪಾಯಿ ತಿಂದರೆ ಹುಷಾರತ್ತ ಅಂತ ಹೇಳಿ ಮುಖ್ಯಮಂತ್ರಿ ಹೇಳ್ತಾರೆ. ಮುಖ್ಯಮಂತ್ರಿನೇ 2,000 ಕೋಟಿ ರೂಪಾಯಿ ಮನುಷ್ಯ ಅದಾರೋ ನಾನು. ಇವ್ರು ಏನು ತೋಟದಾಗ ಏನಾರೇ ಬಂಗಾರ ಗಿಡಗಳದು ಹಚ್ಚಾರೇನು? ಈ ಮುಖ್ಯಮಂತ್ರಿ ಭಾಷಣ ಹೊಡಿತಾರೆ, ಈಗ ಭಾಳ ಸಾಚ ಅದೇನು 10 ರೂಪಾಯಿ ತಿಂದ್ರೆ ಹುಷಾರ್ ನಕ್ರ. ಮತ್ತು ಏನು 10 ರೂಪಾಯಿ? ನಿಮ್ಮದೇ ಎಷ್ಟು ಆಸ್ತಿ ಐತಿ, ಡಿ ಕೆ ಶಿವಕುಮಾರ್ದು ಎಷ್ಟು ಆಸ್ತಿ ಐತಿ? ರಾಜ್ಯದಾಗ 3-4 ಶ್ರೀಮಂತರೊಳಗೆ ಯಡಿಯೂರಪ್ಪ, ಡಿ ಕೆ ಶಿವಕುಮಾರು, ಪಾಪ ಸಿದ್ದರಾಮಯ್ಯ ಏನೂ ಮಾಡಿರಲಿಲ್ಲ, ಸಿದ್ದರಾಮಯ್ಯ ಮಗ, ಇವೆಲ್ಲ ಲೂಟಿ ಮಾಡೋದು ಬಿಟ್ಟರೆ ಇವ್ರು ಮುಖ್ಯಮಂತ್ರಿ ಆಗೋದು ಜನರ ಸೇವೆಗಲ್ಲ. ಇದರಿಂದ ಏನಾಗ್ಲಕ್ಕತ್ತದೆ, ಕರ್ನಾಟಕ ಬಿ ಜೆ ಪಿ ವಿರೋಧ ಪಕ್ಷನೇ ಇಲ್ಲ. ಅದರಿಂದ ಕಾಂಗ್ರೆಸ್ನವ್ರಿಗೆ ಅನಿಸ್ಬಿಟ್ಟಿದೆ ಏನು ಬೇಕಾದ ಸಿ ಟಿ ರವಿನ ಟಾರ್ಗೆಟ್ ಮಾಡ್ಯಾರ, ನಾನು ಟಾರ್ಗೆಟ್ ಮಾಡ್ಯಾರ. ನನ್ನ ಮ್ಯಾಗೆ 80 ಕೇಸ್ ಹಾಕಿದ್ರು. ಏನೋ ನ್ಯಾಯಾಲಯ ಇತ್ತು ತಳಿ ಸುಮ್ಮನೆ ನಿಮ್ಮ ಮುಂದೆ ಅಡ್ಡಾಡಿಟ್ಟು ಪ್ರೆಸ್ ಮೀಟ್ ಹಾದ್ಯಾಗ ಕೆಲವೊಂದು ಮಂದಿ ಹೇಳ್ತಾಳೆ, ಬಿಜಾಪುರನ ಲಪುಟ ರಾಜಕಾರಣಿಗಳು ಹಾದಿ ಬೀದಿಯಾಗ ಪ್ರೆಸ್ ಮೀಟ್ ಮಾಡ್ತಂತಲ್ಲ. ನ್ಯಾಯಾಲಯಗಳು ಇರ್ಲಿಕ್ಕೆ ನಾ ಎಲ್ಲಿ ಜೈಲ್ನಾಗೆ ಇರ್ತಿದ್ದೆ. ಇವತ್ತು ನ್ಯಾಯಾಲಯಕ್ಕೆ ಹೋದಾಗ ಸ್ಕ್ವಾಶ್ ಆಗಿ ಚೀಮಾರಿ ಹಾಕಿ ಕಳಿಸ್ಲಕತ್ತಾರ. ಅಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವೊಂದು ಹಿಂದೂ ಪರವಾಗಿ ಮಾತಾಡುವಂಥ ಬಿ ಜೆ ಪಿ ಒಳಗೂ ಹಾಗೆ ಆಗಿದೆ. ಆ ಪ್ರತಾಪ್ ಶಿವನು ಮೂಲಿ ಗುಂಪು ಮಾಡಿದ್ರು, MP ಟಿಕೆಟ್ ಯಾಕೆ ಕೊಡಲಿಲ್ಲ ಅನ್ನೋದು ಹೇಳಿಲ್ಲ. ಇವತ್ತು ರಾಜ್ಯಸಭಾ ಕೊಟ್ಟು ಕಳಿಸ್ತಾರ. ಅವು ಏನು ರೀ ರಾಜ್ಯಸಭಾ ವಿಧಾನ ಪರಿಷತ್ತಿಗೆ ಕಳಿಸೋರು? ಅವು ಏನಾರು ಕ್ವಾಲಿಟೀಸ್ ಬೇಕಲ್ಲ. ಬಿ ಜೆ ಪಿ ಒಳಗೆ ಹೆಂಗೆ ಆಗಿಬಿಟ್ಟದಂದ್ರೆ ಅವ್ರು ಹೆಂಗೆ ಆಯ್ಕೆ ಮಾಡ್ತಾರೋ ಅದೇ ಗೊತ್ತಾಗಲ್ಲ. ಪಕ್ಷದ ದುಡ್ದವ್ರು ಅಲ್ರಿ, ರಾತ್ರಿ ತಂದು ಕೊಡೋರು ಅಂಥವ್ರು ಇವತ್ತು ಬಿ ಜೆ ಪಿಗೆ ಆಗ್ಲಕತ್ತಾರ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ಏನು ಹೇಳ್ತಿದ್ದ? ದ್ವೈವ ದುರ್ಲಭವಾದ ಕಾರ್ಯಕರ್ತರು. ಇವು ಸಾಹುಕಾರ 8 ದಿವಸ ಬಿ ಜೆ ಪಿಗೆ ದುಡಿದಿದ್ದ ಕೆ ಪಿ ಎಸ್ ಸಿ ಚೇರ್ಮನ್. ಅವನ ಹೆಂಡತಿ ಸಂಬಂಧಿ ಕಥೆ ತಂದು ಮಾಡದ.
ಬರೇ 400 ಪೋಸ್ಟಿಗೆ ನೀವು 80 ಲಕ್ಷ ತೊಗೊಂಡ್ರೆ 320 ಕೋಟಿ ಆಗ್ತದೆ. AC ಪೋಸ್ಟಿಗೆ 2 ಕೋಟಿ ರೂಪಾಯಿ ತೊಗೊಂಡು ನನ್ನ ಮುಂದೆನೇ ಅನೇಕರು ಬಂದು ಹೇಳ್ಯಾರ. ಆ KPSC ಚೇರ್ಮನ್ ಮನ್ಯಾಗ ಯಾರು ಫೋಟೋ ಅದಾವ ಗೊತ್ತಂದ್ರೆ ಗಾಂಧಿ ಫೋಟೋ ಇಲ್ಲ, ನರೇಂದ್ರ ಮೋದಿ ಫೋಟೋ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಇಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿದಿಲ್ಲ, ನೆಹರೂಂದಿಲ್ಲ, ವಿಜೇಂದ್ರ ಯಡಿಯೂರಪ್ಪ ಫೋಟೋ ಹಾಕ್ಯ ನಾವು ತನ್ನ ಮನ್ಯಾಗ. ಒಬ್ಬ ಹೋಗಿದ್ದ ಪಾಪ, ಅವ್ರ ಮನೆಗೆ ರೊಕ್ಕ ಕೊಡ್ಲಕ್ಕೆ ಹೋಗಿದ್ದವ ಪೋಸ್ಟಿಗೆ, ಏನು ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ಲಕ್ಕೆ. ಅವ ನನಗೆ ಬಂದು ಹೇಳ್ದ, ಅವ್ನ ಮನೆಯಾಗ ಈ ಕಡೆ ಯಡಿಯೂರಪ್ಪಂದು ಈ ಕಡೆ ವಿಜೇಂದ್ರ ಫೋಟೋ ಹಾಕ್ಯ ನಾವು KPSC ಚೇರ್ಮನ್. ಇವತ್ತು ಇಷ್ಟು ನಡೆದ್ರೆ ಬಾಯಿ ಬಿಟ್ಟಾನೇನ್ರಿ ಎಲ್ಲರೂ ವಿಜೇಂದ್ರ? ಅಂತ ಭ್ರಷ್ಟನ ನಮ್ಮವ್ರ ಮ್ಯಾಗಿನವ್ರು ಹೆಂಗೆ ಮಾಡಿದ್ರಪ್ಪ ರಾಜ್ಯಾಧ್ಯಕ್ಷ? ಹಾಂ, ಏನು ಎದಕ್ಕೆ ಅಂಜಾರ ಗುರ್ತಿಲ್ಲ, ಏನು ಲಿಂಗಾಯತರನ್ನು ಗುತ್ತಿಗಿಡ್ದಾನ ಯಡಿಯೂರಪ್ಪ? ಹಿಂಗಾಗಿ ಏನೈತಿ BJPದು ಏನು ಹೋರಾಟ ಅದಾವ್ರೆ? ಇವತ್ತು DK ಶಿವಕುಮಾರ್ ರಾಜೀನಾಮೆ ಕೇಳ್ಬೇಕು KPSC ಒಳಗೆ. ಈ ಧರ್ಮೇಂದ್ರ ಪ್ರಧಾನ್ಗೆ ಇವತ್ತು ನೀವು ರಾಜೀನಾಮೆ ತೊಗೊಂಡ್ರಿ, ನೀವು ಸ್ಟೇಟ್ನಾಗ ಏನು ಹೇಳ್ತೀರಿ? ಇಲ್ಲಿ ಈ DK ಶಿವಕುಮಾರ್ ಅಲ್ಲಿ ಹೋಗಿ ಇಷ್ಟು ಹೋರಾಟ ಮಾಡ್ತಾರೆ, ಮೋದಿಯವ್ರ ಮನೆ ಮುಂದೆ. ಮೋದಿಯವ್ರು ರಾಜೀನಾಮೆ ಕೊಡ್ಬೇಕಂತ ಒಬ್ಬರತ್ತಾರೆ. ಇವತ್ತು ಕರ್ನಾಟಕದಾಗ KPSC ಇಷ್ಟು ದೊಡ್ಡ ಹಗರಣ ಆಗೈತೆ. ಸುಮಾರು 4,80,000 ಹುದ್ದೆ ಅದಾವ್ರಿ ಈ ರಾಜ್ಯದಾಗ ತುಂಬಬೇಕಾಗಿದ್ದು. 4,80,000 ನೀವು ಬರೀ 50 ಲಕ್ಷ ರೂಪಾಯಿದಂಗೆ ಹಿಡ್ರಿ, ಎಷ್ಟು ರೇಟ್ ಆಯ್ತು ನೋಡ್ರಿ. KPSC ಒಳಗೆ ಎಷ್ಟು ರೊಕ್ಕ ಮಾಡ್ಕೋಬೋದು? 100 ಕೋಟಿ ಕೊಟ್ಟಾನೆ, 200 ಕೋಟಿ ಕೊಟ್ಟಾನೆ ಸಾವುಕಾರ ನಮ್ಮ ಯಡಿಯೂರಪ್ಪ ಗೊತ್ತಿಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ್ರಿ? ತನಿಖೆ ಅಲ್ಲ, ತಕ್ಷಣ ನಾನು ಹೇಳ್ತೀನಿ KPSCಯನ್ನು ವಿಸರ್ಜನೆ ಮಾಡಬೇಕು, UPSC ಮಾಡಲ್ ಮಾಡಬೇಕು. ಯಾರ್ದು ವಸೀಲಿಲ್ಲ. ಯಾವ ಬಡವ ಅದಾನ, ಯಾವ ಬಡವನಂತೂ ಹೇಳೋದಿಲ್ಲ, ಅವ್ನು ಶ್ರೀಮಂತ ಮಗ ಏನು ಶಾಣೆ ಹುಟ್ಟಬಾರ್ದತ್ತೇನಿಲ್ಲ. ಯಾವ ಮೆರಿಟ್ ಅದಾನ, ಯಾವ ಅವ್ರ ಮೀಸಲಾತಿ ಪ್ರಕಾರ ಯಾರು ಅರ್ಹರ ಅದಾರ, ₹1 ಇಲ್ಲಾರ್ದೇ ಅವ್ರು ನೌಕರಿ ಆಯ್ತಂದ್ರೆ ಅವ್ರು ಮುಂದೆ ಪ್ರಾಮಾಣಿಕರು ಬರ್ತಾರೆ. ಅವನಿಗೆ ನಾನು ₹1 ಇಲ್ಲಾರ್ದ ಬಂದಿನಪ್ಪ ತಾವು ಪ್ರಾಮಾಣಿಕ. ಈಗ 1 ಲಕ್ಷ ದಿನ ಒಂದು 10,000 ರೂಪಾಯಿಗೆ ಬರ್ತಾನೆ. ಪೂರ್ತಿ ಹೋಗ್ತೈತಿ, ಪೊಕಟ್ ನೌಕರಿ ಕೊಟ್ಟರೆ ಹೋಗ್ತೈತೆ ಅನ್ನೋದಿಲ್ಲ. ಅದು 10,000 ಕೊಡಬೇಕು. ಯಾಕಂದ್ರೆ MLAಗಳಿಗೆ ಟ್ರಾನ್ಸ್ಫರ್ ರೊಕ್ಕ ಕೊಡ್ಬೇಕು ರೀ. ಯಾರು ಅವರು ಇದ್ರ MLA ಗಂಗಾವತಿ ex-MLA ಏನು ಮುಸ್ಲಿಂ ಅದಲ್ಲ, ಅನ್ಸಾರಿ, ಇಕ್ಬಾಲ್ ಅನ್ಸಾರಿ ಹೇಳ್ಯಾರ ನೋಡಿದ್ರಿಲ್ಲ ನಿನ್ನೆ. ಒಂದು DSP ಟ್ರಾನ್ಸ್ಫರ್ಗೆ 80 ಲಕ್ಷ ಅತ್ತ. ನೀವು ಆ 80 ಲಕ್ಷ ಒಂದು ವರ್ಷಕ್ಕೆ, ಅದು 80 ಲಕ್ಷ ಆ DSP ಬಂದಂದ್ರೆ, 50 ಲಕ್ಷದ ಒಬ್ಬ CPI ಬಿಜಾಪುರಕ್ಕೆ ಬಂದಂದ್ರೆ, 25 ಲಕ್ಷ ರೂಪಾಯಿದ ಒಬ್ಬ PSI ಬಂದಂದ್ರೆ, ಈಗ ನಾ ಫೋನ್ ಮಾಡಿದ್ರೆ ಅವ ಏನತ್ತಾನ, ಸರ್ ನೀವು ಎಲ್ಲ ಫೋನ್ ಮಾಡಿ ಕೂತ್ಕೋತಾರ, ನಾ ರೊಕ್ಕ ಇಲ್ಲಿ ತಕ್ಕೋಬೇಕತ್ತಾನ. ಅದಕ್ಕೆ ಬಂದು APMC ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಮಾಲ್ ಹಚ್ಚಾನತ್ತವ ಕೊಡ್ತಿಲ್ಲ ಮಗ ನಾ ಕೇಳ್ತಾನೆ. ಪಾಪ ಇವರು ವ್ಯಾಪಾರಸ್ಥರು ಏನಿರ್ತಾರೆ ಮರ್ಯಾದೆಗೆ ಹಂಚಿ, ಇಲ್ರಿ ಅವ ಮಾಲೇ ಹಾಕಿಲ್ಲ ನಮ್ಮಲ್ಲಿ. ಹಾಕ್ಯಾನ ಹೇಳ್ತಾನಲ್ಲ, ಅವನೇ PSIನೇ ಸಾಕ್ಷಿ ಮಾಡಿ ಇಟ್ಟಿರ್ತಾನೆ. ಮತ್ತು ಇಲ್ಲ ಸಾಹೇಬ್ರೆ ನಮ್ಮ ಮುಂದೆ ಕಣ್ಮ 100 ಚೀಲ ತೊಗರಿ ನಾವೇ ಕಂಡಿವ್ರಿ ಅಂತ ಹೇಳ್ಬಿಡ್ತಾರೆ. ಪಾಪ ವ್ಯಾಪಾರಸ್ಥರು ಸುಮ್ಮನೆ ಪುಕ್ಸೆಟ್ 1 ಲಕ್ಷ ಕೊಟ್ಟು ಬರ್ಬೇಕು. ಇದು ಎದಕ್ಕೆ ಆಗ್ತೈತೆ? ಇದು ಅವ್ರು ರೊಕ್ಕ ಕೊಟ್ಟು ನಾ ರೊಕ್ಕ ತಿಲ್ಲಾರ್ದೆ ಎಲ್ಲ ಅಧಿಕಾರಿಗಳು ಸರ್ ನಮ್ಮ BJP ಇದ್ದಾಗೂ ನಾ ಯಾರ ಕಡೆ ತಿಂದಿಲ್ಲ. ಅದಕ್ಕೆ ನಾ ಹೇಳಿದ್ದೆ, ಅಧಿಕಾರಿಗಳು ಮಾತು ಕೇಳ್ತಿದ್ರು ಬಿಜಾಪುರ ಇಟ್ಟು ಶಾಂತ ಐತಿ. ಇಲ್ಲಿ ಏನಾರು ದಾಂಡಿಗೆ ಇಲ್ಲಿ ಆಗ್ತತ್ತನ್ರಿ? ಯಾಕೆ ಆಗೋದಿಲ್ಲ ಅಂದ್ರೆ ಈಗೂ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಯಾವ ಅಧಿಕಾರಿಗಳು ಪಾಪ ನಾ ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ಎಲ್ಲ ಗೌರವ ಕೊಡ್ತಾರೆ, ನಾವು ಹೇಳಿದ ಕೆಲಸ ಮಾಡ್ತಾರೆ. ಇನ್ನೇನು ಯಾರ್ಯಾರು ರೊಕ್ಕ ಕೊಟ್ಟು ಬಂದಿರ್ತಾರೆ, ನಾವೇನು ಮಾಡೋಣ? ಸಿದ್ದರಾಮಯ್ಯ ಅವರು ನನ್ನ ರಾಜಕೀಯ ನಿವೃತ್ತಿ 2028 ಎಲೆಕ್ಷನ್ ಇಲ್ಲ, ಇದರಿಂದ ಏನು ಎಫೆಕ್ಟ್ ಆಗ್ತದೋ ಅಥವಾ ರಾಜಕೀಯ ಕಲುಷಿತ ಆಗಿದೆ? ಹೌದು, ಪಾಪ ಅವರು ಬಹಳ ಅತ್ಯಂತ ಸ್ವಚ್ಛ ರಾಜಕಾರಣಿ ದೇಶ. ಅವ್ರ ಮಗ ಮಾಡಿದ್ದು ಕರ್ಮಕಾಂಡ. ಅವ್ರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಸಿದ್ದರಾಮಯ್ಯ ಒಳ್ಳೆಯವರಿದ್ದರು, ಹಿಂದೇನು ಮುಖ್ಯಮಂತ್ರಿ ಅವಧಿ ಇತ್ತಲ್ಲ ಎಲ್ಲ ನಾ ಅದನ್ನು ವಿಧಾನಸಭೆದಾಗ ಹೇಳಿ, ನೀವು ಆ ಹಿಂದಿನ ಇದ್ರಾಗ ಚಲೋ ಇದ್ರಿ, ಭಾಳ ಕೆಟ್ಟಿರುತ್ತೆ ಹೇಳಿ ಒಪ್ಪನ ವಿಧಾನ ಪರಿಸಭೆ. ಮಿಸ್ಟರ್ ಯತ್ನಾಳ್ ಹಂಗಿಲ್ಲ ಹಿಂಗಿಲ್ಲ, ನಿಮ್ಮ ಮಗ ಕೂತಾನಲ್ಲ ಮಗ, ನಿಮ್ಮ ಇನ್ನೊಬ್ಬ ಭೈರತಿ ಸುರೇಶ ಕುಲಸಿತ ಮಾಡಿದವ್ರು ಅವರೇ ಅದಾರ. ಈ ಜಾತಿ ವ್ಯವಸ್ಥೆ ಈ ಬರೀ ಅಲ್ಲೇ ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರು 1,000 ಕೋಟಿ 10,000 ಕೋಟಿ ಕುಲಸಿತ ಮಾಡ್ದಂಗಲ್ಲ. ನೀವು ನೋಡಪ್ಪ, ಸಾಮಾಜಿಕ ನ್ಯಾಯದಾಗ ಎಲ್ಲ ಯಾವ ಜನರಿಗೆ ನ್ಯಾಯಯುತವಾಗಿ ಸಿಗಬೇಕು. ಬರೀ ಅವ್ರದ್ದೇ ಹೇಳೋದು, ದಲಿತರ ಬಗ್ಗೆ ಮಾತಾಡೋದು ಇಲ್ಲ. ತನ್ನ ಸ್ವಂತ ಹಿಂದುಳಿದ ಸಮಾಜ ಕಡೆಗೆ ಬಂದ ಮುಖ್ಯಮಂತ್ರಿ ನಾಳೆ ರಾಜೀನಾಮೆ ಕೊಡೋದಂದ್ರೆ ಇವತ್ತೇ ಒಂದು 80-90 ಕೋಟಿ ಬೀರಪ್ಪನ ಗುಡಿಗೆ
ಅವ ಕೊಟ್ಟಾರಿ ಇವರು ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ನಾ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಪೂರ್ಣ ಪ್ರಮಾಣದಲ್ಲಿ ಆಗಲಿ, ಕಾಂಗ್ರೆಸ್ ಮಣ್ಣಾಗಿ ಹೋಗ್ತದೆ. ಈಗ ಹಾಲುಮತ ಸಮಾಜ ಏನಾಗಿತ್ತು ಪಾಪ, ನಮ್ಮ ಸಮಾಜದ ಒಬ್ಬರು ಮುಖ್ಯಮಂತ್ರಿ ಸಹಜವಾಗಿ ಅದು ಆ ಸಮಾಜಕ್ಕೆ ಅಭಿಮಾನಿ ಇತ್ತು. ಅವರು ಸಹ ಭಾಳಷ್ಟು ಮಂದಿ ನಾವು ಹೇಳ್ತಾರೆ ಮೊದಲಿನ ಸಿದ್ದರಾಮಯ್ಯ ಇಲ್ರಿ, ಈಗ ಏನೂ ಉಳಿದಿಲ್ಲ ಅಂತ ಹೇಳ್ತಿದ್ರು. ಈಗ ಅವರು ಪಾಪ ಕಾಂಗ್ರೆಸ್ನವ್ರಿಗೆ ಭಯ ಪ್ರಾರಂಭ ಆಗೈತಿ. ಇಲ್ಲ ಅವರು ರಾಜಕೀಯದಿಂದ ಯಾರು ನೆನೆ ಬಾಲಕೃಷ್ಣ ಹೇಳ್ಯಾರ, ಮಾಗಡಿ ಬಾಲಕೃಷ್ಣ ಏನಂತ ನಿವೃತ್ತಿ ಆಗಬಾರ್ದು ಸಿದ್ದರಾಮಯ್ಯನವರು. ಇವರು ಅವ್ರನ್ನ ಲಾಭ ತಗೋರು. ಸಿದ್ದರಾಮಯ್ಯನವ್ರನ್ನ ಅತ್ಯಂತ ಹೀನಾಯವಾಗಿ ಅವಮಾನ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಇಳಿಸ್ಯಾರ ಹೈಕಮಾಂಡದವರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ದಿವಸ ಕೆಲವೊಂದು MLA ಗಳು ಹೋಗಿದ್ರು ಅವ್ರ ಮನೆಗೆ, ಸಣ್ಣ ಮಗುವಿನಂತೆ ಹತ್ರ ಹೇಳಿದ್ರು. ನನಗೆ ಒಂದು MLA ಗಳು ಹೇಳಿದ್ದ, ಇದು ಸಣ್ಣ ಮಗುವಿನಂಗೆ ಬೆಡ್ರೂಮ್ನಾಗ ಹತ್ರು, ಅಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರು ಸಿದ್ದರಾಮಯ್ಯ ಅಂತ. ಅಂದ್ರೆ ಸಿದ್ದರಾಮಯ್ಯನವ್ರು ಗೌರವಯುತವಾಗಿ ಅವ್ರಿಗೆ ನಿರ್ಗಮನ ಮಾಡಲಿಲ್ಲ ಕಾಂಗ್ರೆಸ್ಸು. ಅದಕ್ಕೆ ಸಿದ್ದರಾಮಯ್ಯನವರ ಅವಶ್ಯಕತೆ ಕಾಂಗ್ರೆಸ್ಸಿಗೆ ಇದ್ದೇ ಇದೆ. ಅವ್ರ ನಿವೃತ್ತಿ ಅಂದ್ರೆ ಕಾಂಗ್ರೆಸ್ ಅಧ್ಯಾಯ ಮುಗೀತತ್ತು. ಲಾಭ ಸಹಜವಾಗಿ ವಿರೋಧ ಪಕ್ಷದಲ್ಲಿ ಸಮರ್ಥವಾದಂಥ ಒಂದೇನಾದರೂ ಹೊಸ ರಾಜಕೀಯ ಪಕ್ಷ ಬಂದ್ರೆ ಅದಕ್ಕೆ ಲಾಭ ಆಗ್ತದೆ ನೋಡಿ. ಥ್ಯಾಂಕ್ ಯು ಸರ್.